मैं खुतुबुद्दीन, आप देख रहे हैं बीके न्यूज़। बसों कल्याण में क्रिसमस बड़ी धूमधाम से मनाया गया। इस मौके पर केक काटकर एक दूसरे को मुबारकबाद पेश की और बेवाओं में साड़ियाँ तकसीम की। ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕಂತೇಳಿ ಆತನನ್ನು ಕೊಟ್ಟನು. ಹಾಗಾಗಿ ಸೃಷ್ಟಿಕರ್ತನ ನೇಮ ಏನಂದ್ರೆ, ಸೃಷ್ಟಿಕರ್ತನ ಉದ್ದೇಶ ಏನಂದ್ರೆ ಈ ಭೂಮಿಯಲ್ಲಿರುವಂತ ಒಬ್ಬರಾದರೂ ನಾಶವಾಗಬಾರದು ಅಂತ. ಅದಕ್ಕಾಗಿ ನಾಶವಾಗಿ ಹೋಗುವ ಜನರನ್ನ ನಾಶದಿಂದ ಬಿಡಿಸಿ ಅವರನ್ನು ರಕ್ಷಿಸುವುದಕ್ಕಾಗಿ ರಕ್ಷಕನಾಗಿ ಯೇಸು ಸ್ವಾಮಿ ಭೂಮಿಗೆ ಜನಿಸಿ ಬಂದರು. ಹಲ್ಲೆಲೂಯಾ. ಅದಕ್ಕಾಗಿ ರಕ್ಷಣೆ ಎನ್ನುವುದು ಆತ್ಮಿಕವಾಗಿ ರಕ್ಷಿಸುತ್ತಾನೆ, ದೈಹಿಕವಾಗಿ ಯೇಸು ಸ್ವಾಮಿ ರಕ್ಷಣೆ ಮಾಡುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ಇವತ್ತಿನ ದಿವಸ ಭೂಮಿಯ ಪ್ರಪಂಚದ ಎಲ್ಲಾ ಜನರು ಒಂದು ದಿವಸ ಭೂಮಿ ಬಿಟ್ಟ ಮೇಲೆ ಪರಲೋಕ ರಾಜ್ಯದಲ್ಲಿ ಸ್ವರ್ಗದ ಮನೆಯಲ್ಲಿ ಇರಬೇಕಂತ ಆಸೆ ಉಳ್ಳವನಾಗಿ ಈ ಭೂಮಿಯಲ್ಲಿ ಜನಿಸಿ ಬಂದು ಎಲ್ಲಾ ಜನರನ್ನ ಪ್ರೀತಿ ಮಾಡಿದ್ರು. ಒಂದು ಪಂಗಡವರಿಗಲ್ಲ, ಒಂದು ಜನಾಂಗಕ್ಕಲ್ಲ, ಒಂದು ದೇಶಕ್ಕೆ ಪ್ರೀತಿ ಮಾಡಿಲ್ಲ, ಇಡೀ ಭೂಲೋಕವನ್ನೇ ಎಲ್ಲಾ ಜನರನ್ನ ಪ್ರೀತಿ ಮಾಡಿ ಈಗ ಈ ಲೋಕಕ್ಕೆ ಜನಿಸಿ ಬಂದರು. ಇವತ್ತಿಗೂ ಎಲ್ಲಾ ಜನರು ನನ್ನ ದೇವರು ಪ್ರೀತಿ ಮಾಡುವ ದೇವರಾಗಿ क्रिसमस हम मना रहे हैं। यीशु मसीह से स्वर्ग से उतर आया, कन्या मरियम के पेट से जन्म लिया। यीशु मसीह इस धरती पे क्यों जन्म लिया बोले तो सारे लोगों को रक्षणा देने के लिए इस धरती को आया। और यीशु मसीह सारे धरती के ऊपर जो लोग हैं सभी लोगों को प्रेम करने के वास्ते इस धरती को आया। तो सारे लोगों को मुक्ति देने के लिए यीशु मसीह स्वर्ग से आया। सारे लोगों को सुख और शांति देने के लिए यीशु मसीह इंसान को बहुत दर्द देते हैं और कष्ट देता है, लेकिन यीशु प्रभु ने वो पाप से छुटकारा देकर और मुक्ति मार्ग में चलने के लिए रास्ता बताने के लिए आया। और यीशु मसीह सभी लोगों को प्रेम करते वक्त और अनेक लोगों को, जो मुर्दे लोगों को जी उठाया और अंधे लोगों को आंखें दिया। और यीशु मसीह इंसान ने जो पाप किया था उसका शिक्षा यीशु मसीह अपने पर लिया और सारे लोगों के लिए यीशु मसीह मर गया और गाड़ा गया और तीसरा दिन जी उठकर स्वर्ग को चले गए। और यीशु मसीह और आने वाला है, ये सारे दुनिया लोगों को ನ್ಯಾಯ ತೀರ್ಪು ಮಾಡೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವವರಾಗಿದ್ದಾರೆ. ಯೇಸು ಸ್ವಾಮಿ ಯಾವುದೇ ಧರ್ಮ ಸ್ಥಾಪನೆ ಬರಲಿಲ್ಲ, ಯಾವುದೇ ಪಂಗಡದವರಿಗಾಗಿ ಬರಲಿಲ್ಲ,
ಎಲ್ಲ ಜನರು ನಿತ್ಯ ಜೀವ ಪಡಿಬೇಕು, ಎಲ್ಲ ಜನರು ಸುಖ ಸಂತೋಷದಿಂದ ಬಾಳ್ಬೇಕಂತೇಳಿ ಯೇಸು ಸ್ವಾಮಿ ಭೂಮಿಗೆ ಬಂದರು. ಅದಕ್ಕಾಗಿ ಯೇಸುವನ್ನು ನಂಬುವವರೆಲ್ಲರೂ ರಕ್ಷಿಸಲ್ಪಡುತ್ತಾರೆ, ಕಷ್ಟಗಳು ಪರಿಹಾರವಾಗುತ್ತದೆ, ಅವರಿಗೆ ಸಮಾಧಾನ ಶಾಂತಿ ಸಿಗುತ್ತದೆ. ಯೇಸು ಸ್ವಾಮಿ ಹುಟ್ಟಿದಾಗ ಆಕಾಶದಲ್ಲಿ ಒಂದು ಹೊಸ ನಕ್ಷತ್ರ ಮೂಡಿತ್ತು. ಈ ಲೋಕದಲ್ಲಿ ಅನೇಕರು ಗಣ್ಯ ವ್ಯಕ್ತಿಗಳು ಹುಟ್ಟಿದ್ರು, ಅದರ ಆಕಾಶದಲ್ಲಿ ಯಾವುದೇ ನಕ್ಷತ್ರ ಮೂಡಲಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಹೀಗೆ ಹೇಳಿದ್ರು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ಅದಕ್ಕಾಗಿ ಈ ಯೇಸು ಸ್ವಾಮಿ ಎಲ್ಲರನ್ನು ಪ್ರೀತಿಸ್ತಾರೆ, ಎಲ್ಲರಿಗೂ ಸಮಾಧಾನ ಕೊಡ್ತಾರೆ, ಎಲ್ಲರನ್ನ ಆಶೀರ್ವಾದ ಮಾಡ್ತಾರೆ. बसव कल्याण के सभी लोगों को यीशु मसीह के नाम पे जन्मदिन की हार्दिक शुभकामनाएं। जय क्रिस्त। सब लोगों को हैप्पी क्रिसमस। देखते रहिए आपका अपना न्यूज़ चैनल बीके न्यूज़। सब्सक्राइब कीजिए, लाइक कीजिए, शेयर कीजिए और कमेंट कीजिए।